ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಆಕಾಶ್ ಮಂಡಲ್. ಸ್ನೇಹಿತರೆ, ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಒಂದು 2-3 ವರ್ಷದ ಹಿಂದೆ ತುಂಬ ಸುದ್ದಿಯಲ್ಲಿದ್ದಂತಹ ಒಂದು ಟಾಪಿಕ್. ಯಾಕೆ ಅಂತ ಅಂದರೆ, ಒಂದು ರಾಜ್ಯದ ಒಂದು ಪ್ರಾಜೆಕ್ಟನ್ನು ನ್ಯಾಷನಲ್ ಲೆವೆಲ್ ಪ್ರಾಜೆಕ್ಟ್ ಆಗಿ ಕನ್ವರ್ಟ್ ಮಾಡಿದಂತಹ ಸುದ್ದಿ ಇದು. ಸೊ ನಿಮ್ಗೊಂದು ಕ್ಲಿಪ್ ಹಾಕ್ತೀನಿ, ಸೆಂಟ್ರಲ್ ಗೌರ್ಮೆಂಟಿನ ಬಜೆಟ್ಟಿನ ಕ್ಲಿಪ್ಪು ನೋಡ್ಕೊಬನ್ನಿ. In the drought-prone central regions of Karnataka, central assistance of 5,300 crore will be given to Upper Bhadra project to provide sustainable micro irrigation and filling up of surface tanks for drinking water. ಸ್ನೇಹಿತರೆ, ಇದು ಅನೌನ್ಸ್ ಆಗಿತ್ತು 1 ಫೆಬ್ರವರಿ 2023. ಇವತ್ತು 2026. ಇನ್ನೂ ಕೂಡ 3 ವರ್ಷ ಆದರೂ ಕೂಡ ಅನೌನ್ಸ್ ಮಾಡಿದ್ದೇ ಹೊರತು ಯಾವುದೇ ರೀತಿಯ ಫಂಡನ್ನು ಅಲೋಕೇಟ್ ಮಾಡಿಲ್ಲ. ಹಾಗಾಗಿ ಏನಾಗಿದೆ, ಈ ಪ್ರಾಜೆಕ್ಟಿಗೆ ಯಾವುದೇ ರೀತಿಯಲ್ಲಿ ಮುಂದುವರಿತಾ ಇಲ್ಲ ಅಥವಾ ನಿಧಾನಗತಿಯಲ್ಲಿ ನಡೀತಾ ಇದೆ ಅಂತ ಹೇಳ್ಬೋದು. ಸೊ ಹಾಗಾದರೆ ಅಪ್ಪರ್ ಭದ್ರಾ ಪ್ರಾಜೆಕ್ಟಿಂದ ಕೆಲವೊಂದು ಜಿಲ್ಲೆಗಳಿಗೆ ಬೆನಿಫಿಟ್ ಇದೆ. ಅದು ಯಾವ್ಯಾವ ಜಿಲ್ಲೆಗಳು ಅಂತ ನೋಡ್ಕೊಬರೋಣ. ಸೊ ಮೊದಲಿಗೆ ಚಿತ್ರದುರ್ಗ ಡಿಸ್ಟಿಕ್ಕಿನ ಕೆಲ ಭಾಗ, ತುಮಕೂರು, ದಾವಣಗೆರೆ ಹಾಗೂ ಚಿಕ್ಕಮಗಳೂರು ಡಿಸ್ಟಿಕ್ನ ಕೆಲ ಭಾಗಕ್ಕೆ ಬಹಳ ಉಪಯೋಗ ಆಗ್ತಾ ಇದೆ. ಕೆಲವು ಜಿಲ್ಲೆಗಳಿಗೆ ಕುಡಿಯೋ ನೀರಾದರೆ ಕೆಲವೊಂದು ಜಿಲ್ಲೆಗಳಿಗೆ ಕೃಷಿಗೆ ನೀರನ್ನು ಒದಗಿಸಲಾಗ್ತಾ ಇದೆ. ಸ್ನೇಹಿತರೆ, ಈ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಏನಿದೆ ಅದು 2 ಹಂತದಲ್ಲಿ ನಡೆಯುತ್ತೆ ಅಂತ ಮಾತಾಗಿದ್ದು. ಮೊದಲನೇ ಹಂತ ಏನು ಅಂತ ಅಂದರೆ, ತುಂಗಾ ನದಿಯಿಂದ ನೀರನ್ನು ಲಿಫ್ಟ್ ಮಾಡಿ ಭದ್ರಾ ನದಿಗೆ ಡಂಪ್ ಮಾಡೋದು, ನಂತರ ಅದೇ ನೀರನ್ನು ಭದ್ರಾ ನದಿಯಿಂದ ಡಂಪ್ ಮಾಡಿ ನಂತರ ಮುಂದಿನ ಜಿಲ್ಲೆಗಳಿಗೆ ಹರಿಸುವಂಥದ್ದು ಅಪ್ಪರ್ ಭದ್ರಾ ಕೆನಾಲ್ ಮೂಲಕ ಅಂತ ಮಾತಾಗಿದ್ದು. ಸೊ ಯಾವಾಗಲೂ ಕೂಡ ಮೊದಲನೇ ಹಂತ ಮುಗ್ದ ನಂತರ 2ನೇ ಹಂತ ನಡೆಯುತ್ತೆ. ಸೊ ತುಂಗಾ ನದಿ ಹೇಗೆ ಅನ್ನೋದು ನಿಮಗೂ ಗೊತ್ತಿದೆ. ಕರ್ನಾಟಕದಲ್ಲಿ ಅತ್ಯಂತ ವೇಗವಾಗಿ ತುಂಬುವಂಥ ಡ್ಯಾಮ್ನಲ್ಲಿ ತುಂಗಾ ಡ್ಯಾಮ್ ಕೂಡ ಒಂದು. ಅಲ್ಲಿ ಅಂದರೆ ಆ ಡ್ಯಾಮ್ನ ಸ್ಟೋರೇಜ್ ಕೆಪಾಸಿಟಿ ತುಂಬ ಕಡಿಮೆ ಇದೆ. ಹಾಗಾಗಿ ಮಲೆನಾಡು ಭಾಗದಲ್ಲಿ ಮಳೆ ಆದ ಕೂಡಲೇ 1 ದಿನ ಇಲ್ಲ 2 ದಿನಕ್ಕೆ ಕರೆಕ್ಟಾಗಿ ಏನಾಗ್ಬಿಡುತ್ತೆ, ತುಂಗಾ ಡ್ಯಾಮ್ ಪೂರ್ತಿ ತುಂಬುತ್ತೆ. ಉಳಿದಿದ್ದ ನೀರನ್ನು ಅವರು ರಿಲೀಸ್ ಮಾಡ್ತಾರೆ. ಅದು ಮುಂದೆ ಹೋಗಿ ಹೊಸಪೇಟೆ ಡ್ಯಾಮು, ಏನು ತುಂಗಭದ್ರಾ ಡ್ಯಾಮ್ ಇದೆ, ಅಲ್ಲಿಗೆ ಹೋಗಿ ಸೇರಿಕೊಳ್ಳುತ್ತೆ. ಸೊ ಇದನ್ನು ಉಳಿಸೋದಕ್ಕೆ, ಸುಮ್ಮನೆ ವಾಟರ್ ವೇಸ್ಟ್ ಆಗಿದೆಯಲ್ಲ, ಇದನ್ನು ಉಳಿಸೋದಕ್ಕೆ ಸೊ ತುಂಗಾ ಡ್ಯಾಮಿಂದ ನೀರನ್ನು ಲಿಫ್ಟ್ ಮಾಡಿ ಭದ್ರಾ ಡ್ಯಾಮ್ ತುಂಬಿಸೋದು, ಆ ಡ್ಯಾಮಿಂದ ಮತ್ತೆ ಲಿಫ್ಟ್ ಮಾಡಿ ಮಧ್ಯಭಾಗದ ಕರ್ನಾಟಕಕ್ಕೆ ಕೊಡುವಂಥದ್ದು. ಇದು ಒಂದು ಒಳ್ಳೆ ಯೋಚನೆ. ಆದರೆ ಇಲ್ಲಿ ವಿಪರ್ಯಾಸ ಅಂತ ಅಂದರೆ, ನಮ್ಮಲ್ಲಿ ತುಂಗಾ ನದಿಯಿಂದ ಫಸ್ಟ್ ಏನು ಈ ರೀತಿ ಡ್ಯಾಮಲ್ಲಿ ನೀರನ್ನು ಲಿಫ್ಟ್ ಮಾಡಿ ಅಲ್ಲಿಂದ 17.4 TMC ನೀರನ್ನು ಕೊಡಬೇಕಾಗಿತ್ತು. ಅದು ಇನ್ನೂ ಕಂಪ್ಲೀಟ್ ಆಗಿಲ್ಲ. ಮೇಯ್ನ್ ಆಗಬೇಕಾಗಿದ್ದು ಅದು. ಅವಾಗ ಏನಾಗೋದು, ನಮಗೆ ನೀರು ಪೋಲಾಗ್ತಾ ಇರಲಿಲ್ಲ, ನೀರು ಉಳಿತಾ ಇತ್ತು, ಭದ್ರಾ ಡ್ಯಾಮು ತುಂಬ್ತಾ ಇತ್ತು, ಯಾವಾಗಲೂ ತುಂಬ್ತಾ ಇತ್ತು. ಸೊ ಅದನ್ನು ಮಾಡ್ತಾ ಇಲ್ಲ ಇವರು. ಭದ್ರಾ ಡ್ಯಾಮಿನ ನೀರನ್ನು ಈಗ ಏನು ಮಾಡ್ತಾ ಇದ್ದಾರೆ, ನೆಕ್ಸ್ಟ್ ಮುಂದಿನ ಹಂತಕ್ಕೆ ಕಳಿಸ್ತಾ ಇದ್ದಾರೆ. ನಿಮಗೆ ವಾಣಿ ವಿಲಾಸ ಸಾಗರ ಡ್ಯಾಮ್ ಬಗ್ಗೆ ಗೊತ್ತಿರ್ಬೋದು. ಚಿತ್ರದುರ್ಗದಲ್ಲಿ ಇರುವಂತಹ ಒಂದು ಪ್ರಮುಖವಾದ ಡ್ಯಾಮ್ ಅಂತಲೇ ಕರಿಬೋದು. ಈ ವಾಣಿ ವಿಲಾಸ ಸಾಗರ ಡ್ಯಾಮು ತುಂಬ ಕಡಿಮೆ ತುಂಬೋದು. ಅದು ರೀಸೆಂಟ್ ನೋಡೋದಾದರೆ 1-2 ವರ್ಷ ಬಿಟ್ಟು ಅದರ ಹಿಂದೆ ನೋಡೋದಾದರೆ 12 ವರ್ಷ ಆಗಿತ್ತು ತುಂಬಿ. ಈಗ ಕಂಟಿನ್ಯೂಸ್ ಆಗಿ 2 ವರ್ಷ ತುಂಬ್ತಾ ಇದೆ. ಯಾಕೆ ಅಂತ ಅಂದರೆ, ಅದಕ್ಕೆ ಕಾರಣ ಅಪ್ಪರ್ ಭದ್ರಾ ಪ್ರಾಜೆಕ್ಟ್. ಈಗ ಭದ್ರಾ ನದಿಗೆ ಅವಲಂಬನೆಯಾಗಿ ತುಂಬ ರೈತರು ಕಾಯ್ತಾ ಇದ್ದಾರೆ ಆಲ್ರೆಡಿ. ಈಗ ಬರ ಪರಿಸ್ಥಿತಿಯಲ್ಲಿ ಅವ್ರಿಗೆ ನೀರು ಒದಗಿಸೋದು ಕಷ್ಟ ಆಗುತ್ತೆ. ತುಂಗಾ ನದಿಯಿಂದ ನೀರನ್ನು ಲಿಫ್ಟ್ ಮಾಡಿ ನೆಕ್ಸ್ಟ್ ಅದನ್ನು ಅಜ್ಜಂಪುರಕ್ಕೆ ಕಳಿಸೋದು ಅದೇನು ತೊಂದರೆ ಇಲ್ಲ. ಆದರೆ ಇರುವಂಥ ಕಡಿಮೆ ನೀರಿನಲ್ಲೇ ಭದ್ರಾ ನದಿಯ ನೀರಿನಿಂದನೇ ಲಿಫ್ಟ್ ಮಾಡಿ ಕಳಿಸೋದಿದೆಯಲ್ಲ, ಇದು ಒಂದು ಮೂರ್ಖತನ ಅಂತ ಅನ್ಬೋದು. ಇದು ರೈತರಿಗೆ ಅನ್ಯಾಯ ಆಗ್ತಾ ಹೋಗುತ್ತೆ. ಈಗಾಗಲೇ ಭದ್ರಾ ಡ್ಯಾಮಿಂದ ಒಂದು ನೋಟಿಫಿಕೇಶನ್ ಹೊರಡಿಸಲಾಗಿದೆ. ಏನಂತ ಅಂದರೆ, ಈಗ ಮದ್ಯದ ಕೃಷಿಯನ್ನು ಮಾಡೋಕ್ಕೆ ಹೋಗ್ಬೇಡಿ, ಅಂದರೆ ಮಧ್ಯಮ ಬೆಳೆ ಅಂತ ಏನು ನಡೆಯುತ್ತೆ ಅದನ್ನು ಮಾಡಬೇಡಿ, ನೀರು ಹರಿಸಲಾಗಲ್ಲ, ಈ ವರ್ಷ ಕಷ್ಟ ಇದೆ ಅಂತ ಆಲ್ರೆಡಿ ನೋಟಿಫಿಕೇಶನ್ ಹೊರಟಾಗಿದೆ. ಸೊ ಇದು ಕಷ್ಟ ಆಗ್ತಾ ಹೋಗುತ್ತೆ, ಇನ್ನೂ ಕಷ್ಟ ಆಗ್ತಾ ಹೋಗುತ್ತೆ. ಬರ ಪೀಡಿತ ಪ್ರದೇಶದಲ್ಲಿ ಇಷ್ಟೊತ್ತಿಗಾಗಲೇ ನಮಗೇನಾದ್ರು ತುಂಗಾ ನದಿಯಿಂದ ನೀರು ಡಂಪ್ ಆಗೋದಾಗಿದ್ದರೆ ಖಂಡಿತವಾಗ್ಲೂ ಈ ವರ್ಷ ನಮಗೆ ಸಹಾಯ ಆಗೋದು. ಹಾಗಂತ ಅವರು ಅಪ್ಪರ್ ಭದ್ರಾ ಪ್ರಾಜೆಕ್ಟಿಗೆ ಈ ವರ್ಷವೂ ನಾವು ನೀರನ್ನು ಕಳಿಸ್ತೀವಿ ಅಂತ ಏನೋ ಗ್ಯಾರಂಟಿ ಕೊಟ್ಟಿಲ್ಲ ಇಲ್ಲಿಲ್ಲೋ. ಆದರೂ ಕೂಡ ಅಲ್ಲಿ ರೈತರಿಗೂ ಕೂಡ ಸಹಾಯ ಆಗಲಿ ಅನ್ನೋ ಉದ್ದೇಶಕ್ಕೆ ಈ ಪ್ರಾಜೆಕ್ಟ್ ಎಷ್ಟು ಬೇಗ ಮುಗಿಯುತ್ತೋ ಅಷ್ಟು ಒಳ್ಳೆಯದು ಅಂತ ನಾವು ಹೇಳ್ಬೋದು. ಇದು ಇವತ್ತಿನ ಮಾಹಿತಿ ಸ್ನೇಹಿತರೆ. ಇದೇ ರೀತಿಯ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.